ಯಾರೋ ಬಿಜೆಪಿ ಲೀಡರ್ಗಳು ಹೇಳಿದ್ರಂತೆ ಎಷ್ಟು 20 ಸೀಟ್ ಕಡಿಮೆ ಆಗುತ್ತೆ ಅಂತ ರಿಪೋರ್ಟ್ ಬಂದಿದೆ ಅಂತ. ಕಾಂಗ್ರೆಸ್ ಸೀಟು ಕಾಂಗ್ರೆಸ್ 23 ಸೀಟ್ ಕಡಿಮೆ 20ರಿಂದ 30 ಸೀಟ್. ಅದ 20-30 ಸೀಟು ಕಾಂಗ್ರೆಸ್ ಕಡಿಮೆ ಬರುತ್ತೆ ಅಂದ್ರೆ ಈಗ ಇನ್ನು 100 ಬರುತ್ತೆ ಕಾಂಗ್ರೆಸ್ಗೆ ಅಂತ. 100 ಬಂದ್ರೆ ನಿಮ್ದು ಎಷ್ಟು ಬರುತ್ತೆ? ನಿಮ್ಮದು 70-80 ಮಿಕ್ಕಿದ ಒಂದು 25-30 JDS ಅಂದ್ರೆ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋಕ್ಕೆ ರೆಡಿ ಆಗ್ಬಿಟ್ಟಿದ್ರ ನೀವು ಅಂತ. ಹಂಗೆ ಅಸೆಂಬ್ಲಿ ಬರುತ್ತೆ ಅಂತ ಯಾರು ಹೇಳಿದ್ರು ಅಂತ ನಂಗೆ ಅರ್ಥ ಆಗಲಿಲ್ಲ. ಬಿಜೆಪಿಯವ್ರಿಗೆ ಗೊಂದಲ ಬೇರೆ ಇನ್ನೇನೂ ಇಲ್ಲ. ಅವ್ರಿಗೆ ಯಾರು ಏನು ಮಾತಾಡಬೇಕು ಅಂತಲೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅವ್ರಿಗೆ. ಎಲ್ಲಿ ಹೋರಾಟ ಎಲ್ಲಿಂದ ತಗೊಂಡೋಗ್ಬೇಕು, ಯಾರ ನೇತೃತ್ವದಲ್ಲಿ ಮಾಡಬೇಕು, ಕುಮಾರಸ್ವಾಮಿ ಆಡ್ತಿರೋ ಆಟದಲ್ಲಿ ನಾವು ಪ್ರೇಕ್ಷಕರಾಗಬೇಕಾ, ಜೊತೆ ಸೇರ್ಕೋಬೇಕಾ, ಸೈಡ್ ಆಕ್ಟರ್ಗಳಾಗಬೇಕಾ, ಏನು ಕನ್ಫ್ಯೂಷನಲ್ಲಿ ಇದ್ದಾರೆ. ಯಾರು ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಯಾರು ಒಂದು 20 ಸೀಟ್ ಕಡಿಮೆ ಆಗುತ್ತಂತೆ ಕಾಂಗ್ರೆಸ್ ನೆಕ್ಸ್ಟು ಅಂತ ಹೇಳಿದ್ರೆ 20-30 ಸೀಟ್ ಕಡಿಮೆ ಆಗುತ್ತೆ, 100 ದಾಟ್ತಾರವರು ಅಂತ. 100 ದಾಟಿದ್ರೆ ಅವರೇ ತಾನೇ ಸರ್ಕಾರ ಮಾಡೋದು, ಆದರೆ ಕಾಂಗ್ರೆಸ್ಸೇ ಸರ್ಕಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ? ಅಥವಾ JDS ಮಾಮೂಲು ಯಾವಾಗಲೂ ಇದಕ್ಕೆ ತಾನೇ ಕಾಯೋದು, ನೀವು ಅರ್ಧ ತಗೋಬೇಕು, ಮಧ್ಯದಲ್ಲಿ ಅವರು ಏನೋ ಇಗ್ನೋರ್ ಮಾಡೋಕೆ ಆಗದೆ ಇರಬಾರ್ದು, ಅದಕ್ಕೆ ತಾನೇ ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ ಬಿಜೆಪಿಯವರು. ಬಟ್ ಏನೋ ಇದು ಏನು ಲೀಡ್ ಮಾಡ್ತಾ ಇದ್ರಿ, ಏನೋ ಬಿಡದಿ ಟೌನ್ಶಿಪ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ. ಇನ್ನು ತುಂಬ ಟೈಮ್ ಬೇಕು ಎಲೆಕ್ಷನ್ಗೆ ಕಿಕ್ ಸ್ಟಾರ್ಟ್ ಆಗೋಕೆ. ನಿಮ್ಮ ಪಾರ್ಟಿಗೆ JDS ಪಾಲಿಗೆ ಕಿಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಗಲೇ, ಕಾಂಗ್ರೆಸ್ ಪಾಲಿಗೂ ಸ್ಟಾರ್ಟ್ ಆಗೋಗಿದೆ. ನಿಮ್ಮ ಪಾಲಿಗೆ ಎಲೆಕ್ಷನ್ ಇಯರ್ ಶುರು ಆಗಬೇಕು, ಇನ್ನೂ ತುಂಬ ಟೈಮ್ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿರುವ ಗೊಂದಲ ಇದೆಯಲ್ಲ, ಇದನ್ನು ನೀವು ಬಗೆಹರಿಸ್ಕೋಬೇಕು. ಅದು ನವಂಬರ್ ನಂತರ. ಆಮೇಲೆ ಬಂದು ಅವ್ರು ಸೆಟ್ ಆಗೋಕ್ಕೆ ಟೈಮ್ ಬೇಕಲ್ಲ. ಆಮೇಲೆ ಅವ್ರು ಎಷ್ಟು ಮಾತಾಡಬೇಕು, ನನ್ನ ಗಡಿ ಏನು ಅಂತ ಲಕ್ಷ್ಮಣ ರೇಖೆ ಹಾಕೋಬೇಕಲ್ಲ. ಇಲ್ಲ ಅದು ಬಿಜೆಪಿಲಿ ಅದೇ ಪ್ರಾಬ್ಲಮ್. ಲಕ್ಷ್ಮಣ ರೇಖೆ ಅವ್ರದ್ದು, ಪ್ರತಿಯೊಬ್ಬರು ಅವರವರೇ ಲಕ್ಷ್ಮಣ ರೇಖೆ ಹಾಕೊಂಡು ಕೂತಿರ್ತಾರೆ. ಇದು ಮಾತಾಡಿದ್ರೆ ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ಕಡಿಮೆ, ಈ ಥರ ಇರ್ತದೆ. ಹಾಗಾಗಿ ಹೈಕಮಾಂಡ್ ಬೇರೆ ಮೇಲ್ಗಡೆ ಗದೆ ಹಿಡ್ಕೊಂಡು ನಿಂತಿರ್ತದೆ ಯಾವಾಗ ಯಾರಿಗೆ ಏನು ಮಾಡಬೇಕು ಅಂತ. ಈಗ ಇವರಲ್ಲಿರೋ ಕನ್ಫ್ಯೂಷನ್ ಒಂದೇ ಒಂದು, ಇವ್ರು ಯಾರ್ಯಾರು ಇಳಿತಾರೆ ಮತ್ತು ಯಾರ್ಯಾರು ಬರ್ತಾರೆ, ಹೊರಗಡೆ ಹೋಗಿರೋ ಯತ್ನಾಳ್ ವಾಪಸ್ ಬರ್ತಾರಾ, ಯಾರು ನಮ್ಮ ಪಾರ್ಟಿನ ಲೀಡ್ ಮಾಡ್ತಾರೆ, ಯಾರು ಮಾಡಿದ್ರೆ ಸೂಕ್ತ, ಯಾರ ನೇತೃತ್ವದ ಎಲೆಕ್ಷನ್ಗೆ ಹೋಗಬೇಕು, ಅದೆಲ್ಲ ಡಿಕ್ಲೇರ್ ಆಗೋರ್ಗು ನಾವು ಯಾರೂ ಮಾತಾಡಲ್ಲ ಅಂತ ಕೂತ್ಬಿಟ್ಟಿದ್ದಾರೆ. ಮಾತಾಡಿದ್ರೆ ತಲೆಗೊಂದೊಂದು ಮಾತಾಡಿ ಹಿಂಗೆ ಅಧ್ವಾನ ಮಾಡಿ ಕಾಂಗ್ರೆಸ್ 20-30 ಕಡಿಮೆ ಆಗುತ್ತೆ ಅಂತ 100 ದಾಟುತ್ತೆ ಅಂತ ಇಂಡೈರೆಕ್ಟಾಗಿ ಇವರೇ ಹೇಳ್ತಾ ಇದ್ದಾರೆ. ಏನು ಸರ್? ಹೌದು, 100 ದೂರ ದಾಟಿಸ್ತಾ ಇದ್ದಾರೆ. ಇವರೇನು ದೂರ ದಾಟಿಸ್ತಾ ಇದ್ದಾರೆ? DK ಹೋಗ್ತಿರೋ ಫಾಸ್ಟ್ಗೆ 150 ಹೋದ್ರು ಹೋಗ್ಬಿಟ್ರೆ ಅವರು. ಅಲ್ಲ, ಜೋಕ್ ಆಫ್ ದಿ ಡೇ ಅದು.